ಸ್ನೇಹಿತರೆ, ನೀವೇನಾದ್ರೂ ಮನೆಯಲ್ಲೇ ಕುತ್ಕೊಂಡು ನಾನೇನಾದ್ರೂ ಸಂಪಾದನೆ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ಸಖತ್ತಾಗಿರುವಂತ ಒಂದು ಬಿಸ್ನೆಸ್ ಐಡಿಯಾನ ತಿಳಿಸ್ಕೊಡ್ತೀನಿ. ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿರುವಂತ ಬಿಸ್ನೆಸ್ ಯಾವ್ದಪ್ಪ ಅಂತಂದ್ರೆ ಅದು ಜ್ಯುವೆಲರಿ ಬಿಸ್ನೆಸ್. ಹಾಗಾದ್ರೆ ನಾವು ಜ್ಯುವೆಲರಿ ಬಿಸ್ನೆಸ್ ಅನ್ನ ಶುರು ಮಾಡ್ತೀವಿ ಅಂತಂದ್ರೆ ಹೇಗ್ ಶುರು ಮಾಡೋದು, ಯಾವೆಲ್ಲ ಜ್ಯುವೆಲರಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ಅಷ್ಟೇ ಅಲ್ಲ ನಾವು ಪ್ರಾಡಕ್ಟ್ಸ್ ಗಳನ್ನ ಎಲ್ಲಿಂದ ತರಬೇಕಾಗತ್ತೆ, ಸೊ ಮಾರ್ಕೆಟಿಂಗ್ ಅನ್ನ ಹೇಗ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ಸಾಕಷ್ಟು ಮಹಿಳೆಯರಿಗಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗಾಗಿರ್ಬೋದು, ಸೊ ನಾನು ಮನೆಯಲ್ಲೇ ಕೂತು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈಗ ನೀವು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿರುವಂಥ ಬಿಸ್ನೆಸ್ ಯಾವುದಪ್ಪ ಅಂತಂದರೆ ಅದು ಜ್ಯುವೆಲರಿ ಬಿಸ್ನೆಸ್. ಯಾಕಂತಂದರೆ ಹಬ್ಬ ಹರಿದಿನ ಬಂತು ಅಂತಂದರೆ ಅಥವಾ ನಾವು ಯಾವುದೇ ಸೀರೆ ಏನೇ ಪರ್ಚೇಸ್ ಮಾಡಿದ್ರೂ ಕೂಡ ಅದಕ್ಕೆ ಜ್ಯುವೆಲರಿಗಳನ್ನ ಹುಡುಕಾಡ್ತಾ ಇರ್ತೀವಿ. ಸೊ ಈಗ ತುಂಬ ಜನ ಮನೆಯಲ್ಲಿ ಕೂತು ಈ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಜ್ಯುವೆಲರಿ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಂದ್ರೆ ಹೇಗೆ ಶುರು ಮಾಡಬೇಕು ಅನ್ನುವಂತ ಟಿಪ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಈಗ ನೀವು ಜ್ಯುವೆಲರಿ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಾ ಅಂತಂದ್ರೆ ಮೊದಲನೇದಾಗಿ ತಿಳ್ಕೊಳ್ಬೇಕು ಹೇಗೆ ಶುರು ಮಾಡೋದು ಅಂತ ಹೇಳ್ಕೊಂಡು. ಸೊ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳ್ಕೊಂಡು ಎಲ್ಲವನ್ನ ಒಂದೇ ಸತಿ ಯಾವುದೇ ಪ್ಲಾನ್ ಇಲ್ಲದೆ ಶುರು ಮಾಡೋದಕ್ಕೆ ಹೋಗಬೇಡಿ. ಸೊ ಮೊದಲನೇದಾಗಿ ನೀವು ಏನ್ ಮಾಡಬೇಕು ಅಂತಂದ್ರೆ, ಸರಿ ನಾನೀಗ ಜ್ಯುವೆಲರಿ ಬಿಸ್ನೆಸ್ ಅನ್ನ ಶುರು ಮಾಡ್ತೀನಿ, ಹೇಗೆ ಸೆಲ್ ಮಾಡೋದು. ಇಲ್ಲಿ ನಿಮಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಇದೆ. ಒಂದು, ನಾನು ಮನೇಲೆ ಕೂತು ಬಿಸ್ನೆಸ್ ಅನ್ನ ಮಾಡ್ತೀನಿ, ಅಕ್ಕಪಕ್ಕದವರಿಗೆ ಸೇಲ್ ಮಾಡ್ತೀನಿ, ನಿಯರ್ ಬೈ ಅಲ್ಲೇ ಪ್ರಮೋಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಇಲ್ಲಿ ನಿಮಗೆ ಆನ್ಲೈನು ಅದು ಇದು ಯಾವುದು ಬೇಕಾಗಿಲ್ಲ. ಅದ್ರ ಜೊತೆಗೆ ಈಗ ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲಾ ಕಡೆ ನೋಡ್ತಾ ಇರ್ತೀರಾ, ತುಂಬಾ ಜನ ಈ ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡ್ತಾರೆ, ಮನೆಯಲ್ಲೇ ಕೂತು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಚೆನ್ನಾಗಿರುವಂತಹ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ತಾರೆ. ಸೊ ನಿಮಗೂ ಕೂಡ ಆ ಕ್ರಿಯೇಟಿವಿಟಿ ಇದೆ ಅಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ನ ಬಳಸ್ಕೊಳ್ಬಹುದು. ಇದರಲ್ಲಿ ನಿಮ್ಗೆ ಒಳ್ಳೆ ಒಂದಷ್ಟು ಅಂದ್ರೆ ಪ್ರಾಡಕ್ಟ್ಸ್ಗಳು ಸೆಲ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲ ಅದಕ್ಕಿಂತ ಮೇಲೆ ಅಂತಂದ್ರೆ ನಿಮಗೆ ಇಲ್ಲಿ ಮೀಶೋ ಆಗಿರ್ಬೋದು ಅಥವಾ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಶಾಪಿಫೈ ಅಲ್ಲಿ ವೆಬ್ಸೈಟ್ ಅನ್ನ ಕೂಡ ನೀವು ನಿಮ್ಮದೇ ಆದಂತಹ ವೆಬ್ಸೈಟ್ ಅನ್ನ ಕೂಡ ಕ್ರಿಯೇಟ್ ಮಾಡಿಕೊಂಡು ನೀವು ನಿಮ್ಮ ಪ್ರಾಡಕ್ಟ್ಸ್ ಗಳನ್ನ ಪ್ರಮೋಟ್ ಮಾಡ್ಕೋಬಹುದು, ಮಾರ್ಕೆಟಿಂಗ್ ಮಾಡ್ಕೋಬಹುದು ಸ್ನೇಹಿತರೆ. ಬಟ್ ಇಲ್ಲಿ ಚೆನ್ನಾಗಿರುವಂತಹ ವಿಡಿಯೋಗಳನ್ನ ತೆಗೆಯೋದಕ್ಕೆ ನಿಮಗೆ ಬರಬೇಕಾಗತ್ತೆ. ಅದರ ಜೊತೆಗೆ ಅದೇ ಜ್ಯುವೆಲರಿಯನ್ನ ಇನ್ನಷ್ಟು ರಿಚ್ ಆಗಿ ಕಾಣೋ ತರ ನೀವು ಫೋಟೋಶೂಟ್ ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ಫೋಟೋಶೂಟ್ ಆಗಿರ್ಬೋದು ಅಥವಾ ವಿಡಿಯೋಸ್ ಗಳನ್ನ ನೋಡಿ ಜನ ಇಷ್ಟಪಟ್ಟು ಖರೀದಿ ಮಾಡ್ತಾರೆ. ಸೊ ನೀವು ನಾರ್ಮಲ್ ಆಗಿ ಜ್ಯುವೆಲರಿನ ತಂದಿದ್ದೀರಾ, ಹಿಂಗೆ ಇಟ್ಕೊಂಡು ಫೋಟೋ ತೆಗೆದು ಕಳಿಸ್ತೀರಾ ಅಥವಾ ಅಪ್ಲೋಡ್ ಮಾಡ್ತೀರಾ ಅಂತಂದ್ರೆ ಜನ ಅದನ್ನ ಇಷ್ಟಪಡಲ್ಲ. ಸೊ ಕ್ರಿಯೇಟಿವ್ ಆಗಿ ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸರಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೇ ಪ್ರಮೋಟ್ ಮಾಡ್ತೀನಿ ಅಂತಂದ್ರೆ ಅದರ ನೆಕ್ಸ್ಟ್ ಸ್ಟೆಪ್ ಇರುವಂತದ್ದು, ಈಗ ನಿಮಗೆ ನಾನು ಎಲ್ಲಿ ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಾದ್ಮೇಲೆ ಸರಿ ಈಗ ನಾನು ಜ್ಯುವೆಲರಿನ ತರ್ತೀನಿ ಅಂತಂದ್ರೆ ಎಲ್ಲಿಂದ ತರಬೇಕು ಅನ್ನುವಂತ ಪ್ಲಾನಿಂಗ್ ಅನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ, ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಸುಮ್ಮನೆ ಹೋಗಿ ಎಲ್ಲೋ ಒಂದು ಅಕ್ಕಪಕ್ಕದಲ್ಲಿ ಒಂದು ಅಂಗಡಿ ಇತ್ತು ನಾನು ಖರೀದಿ ಮಾಡ್ಬಿಡ್ತೀನಿ ಅಂತಂದ್ರೆ ಬೇಡ. ಯಾಕಂತಂದ್ರೆ ನಿಮಗೆ ಇದರಲ್ಲಿ ಲಾಭ ಬರಲ್ಲ. ಸೊ ನೀವು ಹೋಲ್ಸೇಲ್ ಆಗಿ ಜ್ಯುವೆಲರಿಯನ್ನ ಖರೀದಿ ಮಾಡಬೇಕಾಗತ್ತೆ. ಸೊ ಈಗ ಜ್ಯುವೆಲರಿ ಅಂತ ಬಂದಾಗ ಬೇರೆ ಬೇರೆ ಕಡೆಗಳಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಅಂದ್ರೆ ಈಗ ನೀವು ಬೆಂಗಳೂರಿನವರು ಅಂತಂದ್ರೆ ಮಲ್ಲೇಶ್ವರಂ ಆಗಿರ್ಬೋದು, ಚಿಕ್ಕಪೇಟೆ ಆಗಿರ್ಬೋದು, ಅಥವಾ ಈಗ ಬೇರೆ ಕಡೆ ಸೂರತ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ನಿಮಗೆ ಹೋಲ್ಸೇಲ್ ದರದಲ್ಲಿ ಜ್ಯುವೆಲರಿ ಸಿಗುತ್ತೆ. ಸೊ ಅದನ್ನ ಚೆಕ್ ಮಾಡಿಕೊಂಡು ಕ್ವಾಲಿಟಿಯನ್ನ ನೀವು ಕೊಡಬೇಕಾಗತ್ತೆ. ಹೌದು ನನಗೆ 100-200 ರೂಪಾಯಿ ಸಿಕ್ಬಿಡ್ತು ಅಂತ ಹೇಳ್ಕೊಂಡು ಅದನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮಗೆ ಕಸ್ಟಮರ್ಸ್ ಮತ್ತೊಮ್ಮೆ ಬರಬೇಕು ಅಂತಂದ್ರೆ ನೀವು ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ ಕೊಡಬೇಕಾಗತ್ತೆ. ಸೊ ಅದ್ರ ಮೇಲೆ ನೀವು ತುಂಬಾ ರಿಸರ್ಚ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಜ್ಯುವೆಲರಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಗಿಫ್ಟ್ ಬಿಸ್ನೆಸ್ ಆಗಿರ್ಬೋದು, ಸಾರಿ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಇದ್ರೂ ಸರಿ, ಸೊ ಮುಖ್ಯವಾಗಿ ನಿಲ್ಲುವಂಥದ್ದೇ ನೀವು ಕ್ವಾಲಿಟಿಯನ್ನ ಹೇಗೆ ಕೊಡ್ತೀರಾ ಅನ್ನುವಂಥದ್ದು. ಸೊ ನೀವು ಕಡಿಮೆ ದರದಲ್ಲಿ ತಂದು ಅದನ್ನ ಸೇಲ್ ಮಾಡಿಬಿಟ್ಟೆ ಅಂತ ಹೇಳ್ಕೊಂಡು ಸೊ ನೆಕ್ಸ್ಟ್ ಟೈಮ್ ಅದೇ ಕಸ್ಟಮರ್ ನಿಮಗೆ ಬರಬೇಕಾಗತ್ತೆ. ಸೊ ಹಾಗಾಗಿ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿ. ಅದೇ ರೀತಿಯಾಗಿ ನೀವು ಹೋಲ್ಸೇಲ್ ದರದಲ್ಲಿ ತರ್ತೀರಾ ಅಂತಂದ್ರೆ ಎಷ್ಟು ಕ್ವಾಂಟಿಟಿಲಿ ತರ್ತೀರಾ, ನಿಮ್ಮ ಹತ್ರ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಸೊ ನನಗೆ ಕಡಿಮೆ ದರದಲ್ಲಿ ಸಿಕ್ತು ಅಂತಂದ್ರೆ ನಾನು ಅದನ್ನ ಎಷ್ಟಕ್ಕೆ ಮಾರ್ಬೋದು, ಅದರ ಜೊತೆಗೆ ನಿಮ್ಮ ಶಿಪ್ಪಿಂಗ್ ಚಾರ್ಜಸ್ ಆಗಿರ್ಬೋದು, ಪ್ಯಾಕಿಂಗ್ ಆಗಿರ್ಬೋದು, ಅದೆಲ್ಲವನ್ನ ನೀವು ಗಮನದಲ್ಲಿಟ್ಕೊಂಡು ಒಂದು ಪ್ರೈಸ್ ಅನ್ನ ಸೆಟ್ ಮಾಡಬೇಕಾಗತ್ತೆ.
ಮಾಡಬೇಕಾಗತ್ತೆ. ಸೊ ಲಾಭ ಅಂತೂ ಎಲ್ರಿಗೂ ಬೇಕೇ ಬೇಕಾಗಿರುತ್ತೆ. ಸೊ ಹಾಗಾಗಿ ಪರ್ಸೆಂಟೇಜ್ ವೈಸ್ ನಿಮಗೆ ಎಷ್ಟು ಲಾಭ ಬರುತ್ತೆ ಅನ್ನುವಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಮುಂದುವರ್ಸ್ಕೊಂಡು ಹೋಗಿ. ಸೊ ಈಗ ನಿಮಗೆ ಹೋಲ್ಸೇಲ್ ದರದಲ್ಲಿ ಸಿಕ್ತು, ಜುವೆಲ್ಲರಿ ಸಿಕ್ತು, ಬಟ್ ಅಲ್ಲಿ ಸೆಲೆಕ್ಷನ್ ಮಾಡಬೇಕಾದ್ರೂ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಏನನ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳ್ಕೊಂಡು. ಫಾರ್ ಎಕ್ಸಾಂಪಲ್ ಈಗ ನೆಕ್ಲೆಸ್ ಸೆಟ್ಗಳನ್ನ ಪರ್ಚೇಸ್ ಮಾಡ್ತೀರಾ, ಅಥವಾ ಬ್ಯಾಂಗಲ್ಸ್ ಅನ್ನ ಸೆಟ್ ಮಾಡ್ತೀರಾ, ಅಥವಾ ಮೂಗುತಿನ, ಇಯರಿಂಗ್ಸ್, ಯಾವುದು ಜನರಿಗೆ ಜಾಸ್ತಿ ಇಷ್ಟ ಆಗುತ್ತೋ, ಅಥವಾ ನೀವು ಕಾಂಬೋ ರೀತಿ ಕೊಡ್ತೀರಾ, ಇವೆಲ್ಲವನ್ನ ಪ್ಲಾನ್ ಮಾಡಿಕೊಂಡು ನೀವು ತರಬೇಕಾಗತ್ತೆ. ಸೊ ಒಂದು ಅಂಗಡಿಗೆ ಹೋಗ್ತೀರಾ, ಏನೋ ಒಂದು ಇಷ್ಟ ಆಗುತ್ತೆ, ಸೊ ಅದನ್ನ ಪರ್ಚೇಸ್ ಮಾಡಿಬಿಡೋದಲ್ಲ. ಸೊ ಇಲ್ಲಿ ನಿಮ್ಮ ಇಷ್ಟಕ್ಕಿಂತ ಹೆಚ್ಚಾಗಿ ನಿಮ್ಮ ಕಸ್ಟಮರ್ಸ್ನ ಇಷ್ಟವನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ಒಂದಷ್ಟು ಎಲ್ಲವನ್ನ ಮಿಕ್ಸ್ ಆಗಿ ತರೋದ್ರಿಂದ ನಿಮಗೆ ಫಸ್ಟ್ ಗೊತ್ತಾಗತ್ತೆ ಸೊ ಜನ ಯಾವ್ದನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ನೀವು ಸ್ಟಾರ್ಟಿಂಗ್ ತರ್ತೀರಾ ಅಂತಂದ್ರೆ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ತನ್ನಿ. ಅವಾಗ ಜನರಿಗೆ ಇಯರಿಂಗ್ಸ್ ಇಷ್ಟ ಆಗ್ತಾ ಇದೆಯಾ, ನೆಕ್ಲೆಸ್ ಇಷ್ಟ ಆಗ್ತಾ ಇದೆಯಾ, ಅಥವಾ ಕಂಪ್ಲೀಟ್ ವೆಡ್ಡಿಂಗ್ ಸೆಟ್ ಇಷ್ಟ ಆಗ್ತಾ ಇದೆಯಾ, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಅದಾದ್ಮೇಲೆ ನೀವು ಆರ್ಡರ್ಸ್ಗಳನ್ನ ಕೊಡ್ತಾ ಹೋಗ್ಬೋದು, ಸ್ಟಾಕ್ಗಳನ್ನ ತರ್ತಾ ಹೋಗ್ಬೋದು. ಸೊ ಅದಾದ್ಮೇಲೆ ಈಗ ನೀವು ಹೋಲ್ಸೇಲ್ ಅಲ್ಲಿ ತರ್ತೀರಾ, ನೆಕ್ಸ್ಟ್ ಯಾವ ರೀತಿಯಾಗಿ ಮಾರ್ಕೆಟಿಂಗ್ ಮಾಡ್ತೀರಾ ಅನ್ನೋದು ಕೂಡ ಇಲ್ಲಿ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮದೇ ಆದಂತಹ ಒಂದು ಚೆನ್ನಾಗಿರುವಂತಹ ನೇಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಬ್ರ್ಯಾಂಡ್ ಅನ್ನ ರೆಡಿ ಮಾಡಿ, ಲೋಗೋ ಡಿಸೈನ್ ಮಾಡಿ, ಅದಾದ್ಮೇಲೆ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡಿ. ವಾಟ್ಸಪ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ನಾನು ಇಂಥ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿದ್ದೀನಿ, ಕಡಿಮೆ ದರದಲ್ಲಿ ಇಲ್ಲಿ ಸಿಗುತ್ತೆ. ಸೊ ಈ ರೀತಿಯಾಗಿ ಹೇಳೋ ಮುಖಾಂತರ ನಿಮ್ಮ ಬಿಸ್ನೆಸ್ ಅನ್ನ ನೀವು ಆರಾಮ್ಸೆ ಪ್ರಮೋಟ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ಇಲ್ಲಿ ನೀವು ಕನ್ಸಿಸ್ಟೆನ್ಸಿಯನ್ನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಒಂದಿನ ಫೋಟೋ ಅಪ್ಲೋಡ್ ಮಾಡೋದು, ಯಾರಾದ್ರೂ ಅದ್ರ ಬಗ್ಗೆ ಕೇಳಿದ್ರು ಅಂತಂದ್ರೆ ರಿಪ್ಲೈ ಮಾಡದೇ ಇರೋದು, ಅಥವಾ ಇನ್ನೊಂದ್ 2 ದಿನ ಬಿಟ್ಟು ಮತ್ತೆ ಯಾವುದೋ ಒಂದು ಫೋಟೋ ಹಾಕೋದು, ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಪ್ರತಿದಿನ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅದನ್ನ ಅಪ್ಲೋಡ್ ಮಾಡ್ತಾ ಹೋಗಿ, ಸ್ಟೇಟಸ್ ಗಳನ್ನ ಹಾಕಿ, ನಿಮ್ಮ ಹತ್ರ ಯಾವ ರೀತಿ ಸ್ಟಾಕ್ ಇದೆ ಅನ್ನುವಂಥದ್ದನ್ನ ಹಾಕಿ. ಸೊ ಇದನ್ನ ಜನ ಇಷ್ಟಪಟ್ರು ಅಂತಂದ್ರೆ ನಿಮ್ಮನ್ನ ಫಾಲೋ ಮಾಡ್ತಾರೆ. ಸೊ ಫಾಲೋವರ್ಸ್ ಚೆನ್ನಾಗಿದ್ದಾರೆ ಅಂತಂದ್ರೆ ಜನ ಏನ್ ಮಾಡ್ತಾರೆ, ಓಕೆ ಫಾಲೋವರ್ಸ್ ಇದ್ದಾರೆ, ಈ ಒಂದು ಕಂಪನಿ ಅಥವಾ ಈ ಬ್ರ್ಯಾಂಡ್ ಅನ್ನ ನಾವು ನಂಬೋದು. ಸೊ ಆ ರೀತಿಯಾಗಿ ಜನ ಬರ್ತಾ ಹೋಗ್ತಾರೆ. ಸೊ ಮೇನ್ ಇಲ್ಲಿ ನಿಮ್ಗೆ ಕನ್ಸಿಸ್ಟೆನ್ಸಿಯನ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಒಂದು ಸ್ಯಾಟರ್ಡೆ ಆಗಿರ್ಬೋದು, ಅಥವಾ ಮಂಡೇ ಆಗಿರ್ಬೋದು, ಫ್ರೈಡೆ ಆಗಿರ್ಬೋದು, ಏನಾದ್ರೂ ಒಂದು ಆಫರ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡಿ. ಸೊ ಕಾಂಬೋ ಆಫರ್ ಆಗಿರ್ಬೋದು, ಅಥವಾ ಡಿಸ್ಕೌಂಟ್ ಆಗಿರ್ಬೋದು, ಏನಾದ್ರೂ ಒಂದು ಗಿಮಿಕ್ಗಳನ್ನ ನೀವು ಮಾಡೋ ಮುಖಾಂತರ ನಿಮ್ಮ ಪ್ರಾಡಕ್ಟ್ ಅನ್ನ ಇನ್ನಷ್ಟು ಸೆಲ್ ಆಗೋ ರೀತಿ ಮಾಡಬಹುದು ಸ್ನೇಹಿತರೆ. ಸೊ ಈಗ ಜುವೆಲ್ಲರಿ ಬಿಸ್ನೆಸ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಇನ್ನು ಇಕ್ವಿಪ್ಮೆಂಟ್ ಅಥವಾ ಏನಾದರೂ ಮೆಟೀರಿಯಲ್ಸ್ ಅನ್ನುವಂಥದ್ದು ಬಂದಾಗ ಇಲ್ಲಿ ನಿಮಗೆ ಮೇಜರ್ ಆಗಿ ಪ್ಯಾಕಿಂಗ್ ಬೇಕಾಗುತ್ತೆ. ಸೊ ಈಗ ನೀವು ಜುವೆಲ್ಲರಿಯನ್ನ ತರ್ತೀರಾ, ಅದಾದ್ಮೇಲೆ ಜುವೆಲ್ಲರಿ ತಂದ ಮೇಲೆ ಅದಕ್ಕೆ ಬಾಕ್ಸ್ಗಳನ್ನ ಕೂಡ ನೀವು ತಗೊಳ್ಬೇಕಾಗತ್ತೆ. ಸೊ ಎಲ್ಲೆಂದ್ರಲ್ಲಿ ಹಂಗೆ ಇಡಕ್ಕಾಗಲ್ಲ. ಸೊ ಅದನ್ನ ತುಂಬಾ ನಾಜೂಕಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಕಸ್ಟಮರ್ಸ್ಗೆ ಒಮ್ಮೆ ಆರ್ಡರ್ ಬಂತು ಅಂತಂದ ಮೇಲೆ ಅವರನ್ನ ಚೆನ್ನಾಗಿ ಟ್ರೀಟ್ ಮಾಡಿ. ಸೊ ಅವಾಗ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಸೊ ಒನ್ಸ್ ಆರ್ಡರ್ ಬಂದ ಮೇಲೆ ಅವರ ಅಡ್ರೆಸ್ ಆಗಿರ್ಬೋದು, ಪಿನ್ ಕೋಡ್ ಆಗಿರ್ಬೋದು, ಎಲ್ಲವನ್ನ ಕರೆಕ್ಟ್ ಆಗಿ ತಗೊಳ್ಳಿ. ಯಾಕಂತಂದ್ರೆ ನೀವು ಶಿಪ್ಪಿಂಗ್ ಮಾಡ್ತೀರಾ ಅಂತಂದ್ರೆ ಯಾರ್ದೋ ನಂಬರ್ಗೆ ಹೋಯ್ತು, ಅಥವಾ ಅವ್ರು ರಿಸೀವ್ ಮಾಡಿಲ್ಲ ಅಂತಂದ್ರೆ ವಾಪಸ್ ಬರೋದಾಗಿರ್ಬೋದು, ಮತ್ತೆ ಶಿಪ್ಪಿಂಗ್ ಮಾಡೋದಾಗಿರ್ಬೋದು, ಇದರಿಂದ ಸಾಕಷ್ಟು ದುಡ್ಡು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಕಸ್ಟಮರ್ಸ್ ಅಡ್ರೆಸ್ಸು, ಪಿನ್ ಕೋಡ್ ಅವೆಲ್ಲವನ್ನ ಕಲೆಕ್ಟ್ ಮಾಡಿದ್ಮೇಲೆ ಚೆನ್ನಾಗಿ ಪ್ಯಾಕೇಜ್ ಅನ್ನ ನೀವು ಮಾಡಬೇಕಾಗುತ್ತೆ. ಸೊ ಸುಮ್ಮನೆ ಆ ಪ್ಯಾಕೆಟ್ ಬಂತು ಅದನ್ನ ಕೊಟ್ಟು ಕಳಿಸೋದಲ್ಲ, ಪ್ಯಾಕಿಂಗ್ ಕವರ್ಸ್ ಅನ್ನ ನೀವು ತಗೊಳ್ಬೇಕಾಗತ್ತೆ. ಸೊ ನಿಮ್ಮದೇ ಆದಂತಹ ಒಂದು ಲೋಗೋ ಇದ್ರೆ, ಸ್ಟಿಕ್ಕರ್ ತರ ಇದ್ರೆ ಅದು ಇನ್ನೂ ಕೂಡ ಲುಕ್ ಕೊಡುತ್ತೆ. ಸೊ ನೀವೇನೋ ಒಂದು ಚೈನ್ ಕೊಡ್ತೀರಾ ಅಂತಂದ್ರೆ ಅದಕ್ಕೇನಾದ್ರೂ ಒಂದು ಚಿಕ್ಕದಾಗಿ ನೋಸ್ ಪಿನ್ ಅಂದ್ರೆ ಮೂಗುತಿನೋ ಆ ಥರ ಏನಾದ್ರೂ ಒಂದು ಗಿಫ್ಟ್ ಹಾಕೊಡಿ, ಅದು ಕಸ್ಟಮರ್ಗೆ ಇನ್ನೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಷ್ಟ ಆಗುತ್ತೆ. ಸೊ ಆ ರೀತಿ ಕೂಡ ನೀವು ಮಾಡ್ಬೋದು. ಸೊ ಇಲ್ಲಿ ಪ್ಯಾಕಿಂಗ್ ಅಂತ ಬಂದಾಗ ಪ್ಯಾಕಿಂಗ್ ಕವರ್ಸ್ಗಳು ಬೇಕಾಗತ್ತೆ, ಅಥವಾ ಸ್ಟಿಕ್ಕಿ ನೋಟ್ಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ನಿಮಗೆ ನೀವು ಯಾವ ರೀತಿಯಾಗಿ ಅದನ್ನ ಪ್ಯಾಕ್ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ನಿಮಗೆ ಒಂದಷ್ಟು ಮೆಟೀರಿಯಲ್ಸ್ ಬೇಕಾಗತ್ತೆ. ಇನ್ನು ಒಳ್ಳೆ ಆರ್ಡರ್ಸ್ ಬರ್ತಾ ಇದೆ, ತುಂಬಾ ಆರ್ಡರ್ಸ್ ಬರ್ತಾ ಇದೆ ಅಂತಂದ್ರೆ ನಿಮಗೆ ಒಂದು ಬಿಲ್ಲಿಂಗ್ ಮೆಷಿನ್ ಕೂಡ ಬೇಕಾಗುತ್ತೆ. ಅದು ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಮ್ಮಿ ಬಂಡವಾಳದಲ್ಲಿ ಶುರು ಮಾಡ್ತೀರಾ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಸೇಲ್ ಮಾಡ್ಬೋದು, ಅಥವಾ ಪ್ರಿಂಟ್ ಔಟ್ ಏನಿದೆಯೋ ಅದನ್ನ ನೀವೇ ಕೈಯಾರೆ ಬರೆದು ನೀವು ಶಿಪ್ಪಿಂಗ್ ಮಾಡ್ಬೋದು ಸ್ನೇಹಿತರೆ. ಅದಾದ್ಮೇಲೆ ಬೇಕಿದ್ರೆ ಪ್ರಾಫಿಟ್ ಬಂತು, ಸೊ ನಾನು ಏನಾದ್ರೂ ಇನ್ವೆಸ್ಟ್ಮೆಂಟ್ ಬೇರೆದಕ್ಕೆ ಮಾಡ್ತೀನಿ ಮೆಟೀರಿಯಲ್ಸ್ಗೆ ಅಂತಂದ್ರೆ ನಿಮಗೆ ಪ್ರಿಂಟಿಂಗ್ ಮೆಷಿನ್ ಒಂದು ಬೇಕಾಗುತ್ತೆ. ಸೊ ಅದನ್ನ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಂತರ ನಿಮಗೆ ಮೇನ್ ಆಗಿ ಒಂದಷ್ಟು ಕಸ್ಟಮರ್ಸ್ ಇನ್ನೂ ಕೂಡ ನಿಮ್ಮನ್ನ ನಂಬಬೇಕು ಅಂತಂದ್ರೆ ನಾರ್ಮಲ್ ಆಗಿ ನೀವು ಏನ್ ಸೆಲ್ ಮಾಡಿರ್ತೀರೋ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ. ಸೊ ಪ್ಯಾಕೇಜ್ ಏನ್ ಬಂದಿರುತ್ತೋ ಅದನ್ನ ಅನ್ಬಾಕ್ಸ್ ಮಾಡುವಂತ ಒಂದು ವಿಡಿಯೋನ ಕಳಿಸಿ, ಅಥವಾ ನಿಮ್ಮ ರಿವ್ಯೂ ವಿಡಿಯೋಸ್ ಕಳಿಸಿ, ಅಥವಾ ನೀವು ಏನ್ ಹಾಕೊಂಡಿರ್ತೀರೋ ಆ ಫೋಟೋಸ್ನ ಕಳಿಸಿ, ಆ ಜುವೆಲ್ಲರಿ ಫೋಟೋಸ್ನ ಕಳಿಸಿ, ನಾವು ಅದನ್ನ ಪೇಜ್ಗೆ ಹಾಕೊಳ್ತೀವಿ ಅನ್ನೋ ಮುಖಾಂತರ ಕೂಡ
ಇಲ್ಲಿ ನೀವು ಮಾರ್ಕೆಟಿಂಗ್ ಅನ್ನ ಇನ್ನಷ್ಟು ಒಂದು ರಿಚ್ ಆಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ. ಸೊ ಈಗ ಜ್ಯುವೆಲರಿ ಬಿಸ್ನೆಸ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿರುವಂತಹ ಬಿಸ್ನೆಸ್. ಇದಕ್ಕೆ ಜಾಸ್ತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇಲ್ಲ, ಲಾಭ ಬಂದೇ ಬರುತ್ತೆ. ಆದರೆ ನೀವು ಯಾವ ರೀತಿಯಾಗಿ ಪ್ರಮೋಟ್ ಮಾಡ್ಕೊಳ್ತೀರಾ, ಯಾವ ರೀತಿಯಾಗಿ ನೀವು ಕ್ವಾಲಿಟಿ ಕೊಡ್ತೀರಾ, ಜನರನ್ನ ಯಾವ ರೀತಿಯಾಗಿ ನೀವು ಕನ್ಸಿಸ್ಟೆನ್ಸಿ ಮೂಲಕ ನೀವು ಅವರಿಗೆ ಇಷ್ಟ ಆಗ್ತೀರಾ, ಅದ್ರ ಮೇಲೆ ನಿಮ್ಮ ಬಿಸ್ನೆಸ್ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಸೊ ಮೇಯ್ನ್ ಆಗಿ ನೀವು ಎಲ್ಲಿಂದ ಜ್ಯುವೆಲ್ಲರಿನ ತರ್ತೀರಾ ಅದೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂತಂದ್ರೆ ಒಳ್ಳೆ ರೇಟಿಗೆ ತಂದ್ರಿ, ತುಂಬಾ ಜಾಸ್ತಿ ರೇಟಿಗೆ ತಂದ್ರಿ ಅಂತಂದ್ರೆ ನೀವು ಅದನ್ನ ಜಾಸ್ತಿ ರೇಟಿಗೆ ಸೇಲ್ ಮಾಡೋದಕ್ಕಾಗಲ್ಲ. ಯಾಕಂತಂದ್ರೆ ಜನರು ಚೆಕ್ ಮಾಡ್ತಾರೆ ಪ್ರೈಸ್ ಯಾವ ರೀತಿಯಾಗಿದೆ ಅಂತ ಹೇಳ್ಕೊಂಡು. ಅಂಡ್ ನಿಮ್ಮ ಒಂದೇ ಒಂದು ಪೇಜ್ ಅಲ್ಲಿ ಚೆಕ್ ಮಾಡಲ್ಲ, ಬೇರೆ ಬೇರೆ ಪೇಜ್ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ಅವ್ರು ಎಷ್ಟು ಕೊಡ್ತಾ ಇದ್ದಾರೆ, ಅವ್ರು ಯಾವ ಕ್ವಾಲಿಟಿಲಿ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು. ಸೊ ಅದನ್ನು ಕೂಡ ನೀವಿಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಡ ಬಾಯ್ ಬಾಯ್. Boss Wala. Be the boss.